ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮುದ್ದಲಿಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಹಾಲು ಕರೆಯುವ ಸ್ಪರ್ಧೆ, ಜಾನುವಾರುಗಳಿಗೆ ಚಿಕಿತ್ಸೆ, ಮಿಶ್ರತಳಿ ಕರುಗಳ ಪ್ರದರ್ಶನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಹಾಲು ಉತ್ಪಾದಕರು ಸೇರಿದಂತೆ ಹಲವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕರಾದ ಭೈರೇಗೌಡ, ಮುನಿರಾಜು, ಪಿ ನಾಗರಾಜ್, ಹೆಬ್ಬಾಳದ ಪಶುಪಾಲನಾ ಕೇಂದ್ರ ನಿರ್ದೇಶಕ ರವೀಂದ್ರನಾಥ್, ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಎಡಿ ಶಿವರಾಮ್ ಸೇರಿದಂತೆ ಸ್ಥಳೀಯ ಡೈರಿಯ ಗಂಗಾಧರ್, ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಭೈರೇಗೌಡ ಬಮೂಲ್ ನಿರ್ದೇಶಕರಾಗಿ ಆಯ್ಕೆಯಾದ ನಂತರ ನೆಲಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ಡೈರಿಗಳ ಸ್ಥಾಪನೆ, ಹೈಮಾಸ್ಟ್ ದೀಪ ಅಳವಡಿಕೆ, ಕುಡಿಯುವ ನೀರಿನ ಘಟಕ, ಹೈನುಗಾರಿಕೆಗೆ ಉತ್ತೇಜನ ಸೇರಿದಂತೆ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮಿಸ್ ಆಗದಿರೋ ತರ ಯಾವುದಾದ್ರೂ ವಾಟರ್ ಪ್ಲಾಂಟ್ ಇರ್ಬೋದು, ಚೇರ್ಗಳಿರ್ಬೋದು, ಹೈಮಾಸ್ಕ್ ಇರ್ಬೋದು, ಪ್ರತಿಯೊಂದು ಅವ್ರು ಏನು ಕೇಳ್ತಾರೆ, ಕೆಲವರು ಸೋಲಾರ್ ಕೇಳಿದ್ದಾರೆ. ಯಾವುದಾದ್ರೂ ಒಂದು 184 ಸಂಘಗಳಿಗೂ 25 ವರ್ಷದಲ್ಲಿ ತುಂಬತಕ್ಕಂಥ ಕೆಲಸ ನಾನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ಖಂಡಿತ. ಪಶು ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕ ಡಾ ರವೀಂದ್ರನಾಥ್, ಸುಮಾರು 16 ಬರಡು ರಾಸುಗಳಿಗೆ ಚಿಕಿತ್ಸೆ ನೀಡಲಾಗಿದೆ. ನೆಲಮಂಗಲ ತಾಲೂಕಿನ ವೈದ್ಯರ ತಂಡ ರೈತರಿಗೆ ಅಗತ್ಯ ಮಾಹಿತಿ ನೀಡಿ ಗೋವುಗಳಲ್ಲಿ ಬರಡುತನ ಕಡಿಮೆ ಮಾಡಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬರಡು ರಾಸು ಚಿಕಿತ್ಸೆ ಮಾಡಿದ್ದೀವಿ. ಅದಕ್ಕೆ ಮೂಲತಃ ಪೋಷಣೆಯನ್ನು ಚೆನ್ನಾಗಿ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಅಂಥ ಒಂದು ಬೇರೆ ಯಾವ ಥರದ ಒಂದು ನ್ಯೂನತೆ ಕಂಡು ಬಂದಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಪ್ರಾಣಿಗಳನ್ನ ರೇರ್ ಮಾಡಿರ್ತಕ್ಕಂಥದ್ದು ನೋಡಿದೆ. ಹಾಗೆ ಎಲ್ಲ ಆರೋಗ್ಯವಂತ ರಾಸುಗಳನ್ನು ಇಲ್ಲಿ ನೋಡಿದೆ. ಡಾ ಎಡಿ ಶಿವರಾಮ್, ಪಶುಪಾಲನಾ ಇಲಾಖಾ ವತಿಯಿಂದ ಮುದ್ದಲಿಂಗನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಶಿಬಿರ ಯಶಸ್ವಿಯಾಗಿದೆ. ಜಾನುವಾರುಗಳಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಯಿತು ಎಂದು ಹೇಳಿದರು. ಅವರು ಪರೀಕ್ಷೆ ಮಾಡುವಾಗ ಹೇಳ್ತಾ ಇದ್ರು, ಸರ್ ನಿಮ್ಮಲ್ಲಿ ವೈದ್ಯರುಗಳು ತುಂಬ ಚೆನ್ನಾಗಿ ಸೇವೆ ನೀಡಿದ್ದಾರೆ. ಅದು ಯಾವುದೇ ಥರದ ಪ್ರಾಬ್ಲಮನ್ನು ಕಂಡಿಲ್ಲ, ಇವರೇ ಸರಿಪಡಿಸ್ಕೊಂಡಿದ್ದಾರೆ. ಆದರೆ ಒತ್ತಾರೆ ಕಂಡಿದ್ದು ಪೌಷ್ಟಿಕಾಂಶದ ಕೊರತೆ ಮಾತ್ರ. ಆ ಪೌಷ್ಟಿಕಾಂಶದ ಕೊರತೆಯನ್ನು ಹೇಗೆ ನೀಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅಡ್ವೈಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಇದು ನಿಜವಾಗೂ ಸಂತೋಷದ ವಿಚಾರ. ಹೈನುಗಾರ ದೇವರಾಜ್, ಅತಿ ಹೆಚ್ಚು ಹಾಲು ಕರೆಯುವ ಹಸುಗಳ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಇದರಿಂದ ಹೈನುಗಾರರಿಗೆ ಮತ್ತಷ್ಟು ಉತ್ತೇಜನ ಸಿಗಲಿದೆ. ತಾವು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ತಮ್ಮ ರಾಸುವಿಗೆ 2ನೇ ಬಹುಮಾನ ದೊರೆಯಿತು ಎಂದು ಹೇಳಿದರು. ಕ್ಯಾಲ್ಸಿಯಂ ಟಾನಿಕ್ ಎಲ್ಲ ಕೊಡ್ತಾ ಇದ್ದಾರೆ. ಅದರಿಂದ ಭಾರಿ ಅನುಕೂಲ ಆಗ್ತಾ ಇದೆ ರೈತರುಗಳಿಗೆ. 35 ಕರು ಬಂದಿದೆ, 30 ಹಾಲು ಕರೆಯುವ ಹಸು ಬಂದಿದೆ, 35 ಸಾಕ ಕರು ಬಂದಿದೆ, ಒಂದು 20-25 ಬರಡ್ ರಾಸು ಕಾಯಿಲೆ ಹಸುಗಳು ಬಂದಿದೆ. ಮತ್ತೋರ್ವ ಹೈನುಗಾರರಾದ ಪುಷ್ಪಲತಾ ದೇವರಾಜ್, ಹಾಲು ಕರೆಯುವ ಸ್ಪರ್ಧೆ ಆಯೋಜಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ದು ಸಂತಸದ ಸಂಗತಿ. ತಮ್ಮ ಜಾನುವಾರಿಗೆ 2ನೇ ಬಹುಮಾನ ಲಭಿಸಿತು ಎಂದು ಹೇಳಿದರು. ಇದು ಮಾಡ್ತಾ ಇರ್ಲಿಲ್ಲ ಅಲ್ವಾ, 25 ವರ್ಷದಿಂದ ಎಲ್ಲ ನೆಲಮಂಗಲ, ತ್ಯಾಮಗೊಂಡ್ಲು ಅಲ್ಲಿ ಇಲ್ಲಿ ಮಾಡೋರು. ನಮ್ಮೂರಲ್ಲಿ ಮಾಡಿದಕ್ಕೆ ನಮ್ಗೆ ತುಂಬಾ ಸಂತೋಷ ಆಯ್ತು. ಮೊದಲಿನಲ್ಲಿ ಹಾಲು ಉತ್ಪಾದಕರ ಸಂಘದಿಂದ ಮಾಡಿದಕ್ಕೆ ತುಂಬಾ ಸಂತೋಷ ಆಯ್ತು. ನಾವು HF ಹಸು 2, ಕರುಗಳು 4 ಕೊಡ್ಕೊಂಡ್ ಬಂದಿದ್ವಿ ಸರ್. ನಮ್ದಕ್ಕೂ ಒಂದು 2nd ಪ್ರೈಸ್ ಬಂದಿದೆ. ರೈತ ಈರಣ್ಣ, ಜಾನುವಾರು ಸ್ಪರ್ಧೆಯಲ್ಲಿ ತಮ್ಮ ರಾಸು ಮೊದಲನೇ ಬಹುಮಾನ ಪಡೆಯಿತು. ಹಾಲು ಒಕ್ಕೂಟದ ವತಿಯಿಂದ ರೈತರಿಗೆ ಹಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದರು. ಅನುಕೂಲ ಆಗಿದೆ ನಮಗೆ ಇಲ್ಲಿ ಡೈರಿ ಕಡೆಯಿಂದ. ಖುಷಿ ಆಗುತ್ತೆ ಸರ್. ಒಂದು ಟೈಮು 16, 33ವರೆ ಒಂದು ಹಸಿನಿಗೆ